ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಜಗದ್ಗುರು ಪರಂಪರೆಯನ್ನು ಸ್ಮರಿಸಿ ಧ್ಯಾನಿಸಿ ಅವರ ಅನಂತ ಅಡಿದಾವರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸೋಮನಕೊಪ್ಪ ಗ್ರಾಮದಲ್ಲಿ ಅಖಂಡ 1 ತಿಂಗಳ ಪರ್ಯಂತರವಾಗಿ ಜಪಯಜ್ಞದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾನಾ ಮಹಾತ್ಮರನ್ನ ಗ್ರಾಮಕ್ಕೆ ಕರೆಸಿ ಉಪದೇಶವನ್ನ ಅಭಿಲಾಷವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತದ್ದು ತಮ್ಮೆಲ್ಲರಿಗೂ ಸದುಪದೇಶವನ್ನು ನೀಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಮಾತೆಯವರಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಶರಣರೆಲ್ಲರಲ್ಲಿಯೂ ಕೂಡ ಶರಣ ಶರಣಾರ್ಥಿಗಳು. ಲಕ್ಷ ಕೊಡ್ರಿ, ಬಿಸಿಲು ಬಹಳ ಇದೆ. ಮನೆ ಕಡೆ ಲಕ್ಷ ಐತನವ, ಲಕ್ಷ ಈ ಕಡೆ ಕೊಟ್ರೆ ಮತ್ತೆ ಆ ಕಡೆ ಕೊಟ್ಟಂದ್ರೆ ನಾವು ಹೇಳಿದ್ದು ಏನು ಮಾತಾಡಲ್ಲ. ಹರ ಪೂಜೆ, ಗುರು ಸೇವೆ, ವರಪುಣ್ಯವಿಲ್ಲದೆ ಬರಿದು ಸುಖ ಭೋಗವು ದೊರಕುವುದೇ ಆತ್ಮ ಅಂತ ಒಂದು ವಾಕ್ಯ. ಹರನ ಪೂಜಾ ಮಾಡೋದು ಅಷ್ಟೇ, ಗುರುವಿನ ಸೇವಾ ಮಾಡೋದು ಅಷ್ಟೇ. ಸೇವಾ ಮಾಡ್ಬೇಕು. ಗುರುವಿನ ಸೇವಾ ಬಹಳ ದೊಡ್ಡ ಸೇವಾ. ಅದಕ್ಕೆ ಗುರುವಿಗೋಸ್ಕರವಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕು. ಗುರುವಿಗೆ ತನುವನು, ಜಂಗಮಕ್ಕೆ ಧನವನು, ಲಿಂಗಕ್ಕೆ ಮನವನ್ನು ಅರ್ಪಿಸುವುದೇ ತ್ರಿವಿಧ ದಾಸೋಹ ಅಂತ ಕರೀತದೆ. ಗುರುವಿಗೆ ಶರೀರವನ್ನ ದಾನ ಮಾಡಬೇಕು. ಇದು ನನ್ನ ಶರೀರ ಅನ್ನಂಗಿಲ್ಲ. ಗುರುವಿಗೋಸ್ಕರವಾಗಿ ತನು ಕೊಟ್ಟು ಏನ್ ಮಾಡ್ಬೇಕು ಅಂದ್ರೆ ಮಠದಲ್ಲಿ ಬಂದು ಕಸ ಹೊಡಿಬೇಕು. ನಾ ಗೌಡ್ ಶಾನಿ, ನಾನು ಗೌಡ್ರ ಮಗಳು ಅಂತ ಇರಬಾರ್ದು ಹೊರಗೆ. ಗುರುವಿನ ಮಠಕ್ಕೆ ಬಂದ ಮೇಲೆ ಅಲ್ಲಿ ಏನೂ ಇಲ್ಲ. ನಾನು ಗುರುವಿನ ಮಗಳು, ವೃದ್ಧಾನಂದಾಪಗಳ ಮಗಳು ಅನ್ನುವಂಥ ಭಾವ ನಿಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನಿಮಗೆ ಒಳ್ಳೇದಾಗ್ತದೆ. ನೀವಿಬ್ರು ನಮ್ಮ ಪೂರ್ಣಾನಂದ ಅಪ್ಪವರು, ವೃದ್ಧಾನಂದ ಅಪ್ಪವರು 2 ಕಣ್ಣಿದ್ದಂಗೆ. ನಿಮಗೆ 2 ಕಣ್ಣಿದ್ರೆ ಹೆಂಗ ಸುಲಭವಾಗಿ ಅಡ್ಡಾಡ್ತೀರಿ, ಹಂಗೆ 2 ಕಣ್ಣು ಊರಿಗೆ 2 ಕಣ್ಣದ. ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂಥ ಭಾವ ನಿಮ್ಮಲ್ಲಿ ಇರಬಾರ್ದು. ವೃದ್ಧಾನಂದಪ್ಪಗಳು ಅಷ್ಟೇ, ಮತ್ತೆ ಪೂರ್ಣಾನಂದಪ್ಪಗಳು ಅಷ್ಟೇ. ಗುರುವಿನಲ್ಲಿ ಭೇದವನ್ನು ಎಣಿಸಬಾರ್ದು. ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಭೇದ ಬುದ್ಧಿ ನಿಮ್ಮಲ್ಲಿ ಭಾಳ ಇರ್ತೈತೆ. ಐತೆ ಇಲ್ಲ ಅನ್ನೋ ಕೈ ಇತ್ತು ನೋಡ್ರಿ, ಎಲ್ಲದಲ್ಲೇ ಐತೆ ಅಂತ ಅವ್ರ. ಹಂಗೆ ಗುರುವಿನ ಮಕ್ಕಳು ನೀವು. ಗುರುವಿನ ಮಕ್ಕಳು ಆದಾಗ ಗುರು ಏನು ಹೇಳ್ಯಾನ, ಉಪದೇಶವನ್ನು ಏನು ಮಾಡಿದ್ದಾರೆ ಗುರುಗಳು? ಅಷ್ಟಾವರಣಗಳನ್ನು ತರಿಸ್ರಿ ಅಂತ ಹೇಳಿದ್ದಾರೆ ಗುರುಗಳು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು ಒಂದು ಇಲ್ಲ ನಿಮ್ಮಲ್ಲಿ. ಈಗ ನೋಡ್ರಿ, ಇಷ್ಟು ಮಂದಿ ಹೆಣ್ಮಕ್ಳು ಕುತ್ಕೊಂಡಾರ. ಯಾರು ಅವರ ಹಣಿ ಮೇಲೆ ವಿಭೂತಿ ಐತೆ ಅನ್ನೋ ನೋಡ್ಬೇಕು. ನೀವು ಹೆಂಗ ಗುರುವಿನ ಮಕ್ಕಳವ? ಬರೇ ಹುಕ್ಕಿ ಹೊಡೆಯಕ್ಕೆ ಬಂದಾರ. ನಾ ಮಗದ ನೋಡೇನ ಅವ್ರನ್ನ ಯಾರು ಮಿಕ್ಕಿ ನೋಡ್ತಿದ್ದೆ ಅಂದ್ರೆ ಯಾರು ಹಣಿನಾರು ಇಲ್ಲೇ 1-3 ಮಂದಿ ಮೇಲಿದ್ರು ಬೇಕು. ಲಾಂಛನಕ್ಕೆ ಶರಣಂದ, ಲಾಂಛನಕ್ಕೆ ತಕ್ಕ ಆಚಾರವಿರಿದರೆ ಚಿ ಅಂದೆ. ಆಚಾರ ಬಹಳ ಮುಖ್ಯ. ಅದಕ್ಕೆ ನೀವೆಲ್ಲರೂ ಏನೆಲ್ಲ ಇಲ್ಲಿ ಕಮಿಟಿಯವರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ದೊಡ್ಡ ವಿಭೂತಿ ಉದ್ದಿಮೆ ಸಿಗ್ತಾವ, ಅದನ್ನ ಹಚ್ಕೊಂಡ್ ಬರೋದಕ್ಕೆ ನೀವು ಹಂಗ ಬರ್ತೀರಿ. ಪೌಡರ್ ಡಬ್ಬಿ ಇಡ್ರಿ, ಹೊತ್ಕೊಂಡು ಹೋಗ್ತಾರೆ. ಹಚ್ಕೊಳಕ್ ಬರ್ತದೆ. ನಡಿಯೇ ಪೌಡರ್ ನೀನೊಂದು ನಾನೊಂದು. ಪೌಡರ್ ಹಚ್ಕೊಂಡ್ರೆ ಮೋಕ್ಷ ಆಗೋದಿಲ್ಲ.
ವಿಭೂತಿ ಧಾರಣ ಮಾಡಿಕೊಂಡ್ರೆ ಮೋಕ್ಷ ಆಕತಿ, ಗುರುವನ್ನು ಮಾಡ್ಕೊಂಡ್ರೆ ಮೋಕ್ಷ ಆಕತಿ, ಲಿಂಗವನ್ನು ಧರಿಸ್ಕೊಂಡ್ರೆ ಮೋಕ್ಷ ಆಕತಿ. ಎಲ್ಲರನ್ನ ಲೆಕ್ಕ ಚೆಕ್ ಮಾಡ್ಕೊಂತಾರೆ, ಯಾರು ಕೊಳ್ಳಾದ್ರು ಲಿಂಗ ಇಲ್ಲ. ಲಿಂಗ ಇಲ್ಲದವ್ರು ಮನೆಯಾಗ ಊಟ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತೈತಿ. ನೀವು ಭವಿಗಳು, ಭಕ್ತರಲ್ಲ ಭವಿಗಳು ಅಂತ ಕಟ್ಕೊಂತೀರ ನಾವು ಲಿಂಗನು. ನೋಡು ಅಷ್ಟು ಅನ್ನಕ್ಕೆ ಲಿಂಗ ಕಟ್ಕೊಂತೀರ ನೋಡ. ಒಂದು 3 ಮಂದಿ ಅಪ್ಪ ಅಪ್ಪ ಹೇಳಿರೋದು ಏನು ಅಂತಂದ್ರೆ, ಶ್ರದ್ಧಾನಂದಗಳು ಎಲ್ಲರಿಗೂ ಲಿಂಗ ಧಾರಣವನ್ನು ಮಾಡಿ ಹೋಗಿದ್ದಾರೆ ಅವರು. ಅದು ಹಂಗೆ ಬೆಳಕಂತ ಹೋಗ್ಬೇಕು, ಅಲ್ಲಿಗೆ ನಿಲ್ಲಬಾರ್ದು. ಗುರುಭಕ್ತಿ ಅಂದ್ರೆ ಗುರು ಹೇಳಿದಂತಹ ಕಾಯಕವನ್ನ ಕಾಯ ವಾಕ್ ಮನಸಃ ತ್ರಿಕರಣ ಪೂರ್ವಕವಾಗಿ ಆಚರಣೆಯಲ್ಲಿ ತಂದಾಗ ಮಾತ್ರ ನೀವು ಶಿಷ್ಯರಾಗ್ತೀರಿ. ಇಲ್ಲ ನೀವು ಶಿಷ್ಯರಾಗೋದಿಲ್ಲ, ಹಂಗೆ ಹೇಳಕ್ ಕಷ್ಟ. ಆ ರೀತಿಯಾಗಿ ಶ್ರದ್ಧಾನಂದಪ್ಪಗಳು ಎಲ್ಲೆಲ್ಲಿ ಹೋಗಿದ್ದಾರೆ, ಅವರ ವರ್ಚಸ್ಸು ಎಷ್ಟು ಇತ್ತು ಅನ್ನೋದನ್ನ ನಿಮಗೇನು ಗೊತ್ತು. ಹಂಗ ಸುಮಾರು ಶ್ರದ್ಧಾನಂದರು ಮನೆ ಕೂತ್ಕೊಂಡು ಶ್ರದ್ಧಾನಂದ ಮಠಕ್ಕೆ ಬರಲಿಲ್ಲ, ಕೈ ಮುಗಿಲಿಲ್ಲ, ವಿಭೂತಿ ಹಚ್ಕೊಳ್ಳಿಲ್ಲ, ಲಿಂಗ ಧಾರಣ ಮಾಡ್ಕೊಳ್ಳಿಲ್ಲ. ನೀವಂತ ಶಿಷ್ಯರು ಶಿಷ್ಯ ಆಗಬೇಕಾದ್ರೆ ಕಾಂಗ್ರೆಸ್ನವ್ರು ಅನ್ಬೇಕಾರೇನೋ ಗಾಂಧಿ ಟೊಪ್ಪಿ ಹಚ್ಕೊಂಡವ್ರಿಗೆ ಏನಂತಾರ ಕಾಂಗ್ರೆಸ್ನವ್ರು ಅಂತಾರ, ಕೆಂಪು ಟೊಪ್ಪಿ ಹಾಕೊಂಡವ್ರಿಗೆ ಬಿಜೆಪಿ ಅಂತಾರ. ಹಂಗಾರೆ ನೀವು ಶ್ರದ್ಧಾನಂದ್ರ ಶಿಷ್ಯರು ಅನ್ಬೇಕಾದ್ರೆ ಬೇಕು. ಅದಕ್ಕೆ ಚಪ್ಪಾಳು ಹಚ್ಕೊಂತಾರೆ ಅಂತ ಚಪ್ಪಾಳು ಈಗ ಹೇಳಿ ಅಂತ ಕೇಳಿ ನೀವು ಹೋದ ನಾನು ಮತ್ತು ಹಂಗದೆ ಎಲ್ಲಿದೀವ ಅಂದ್ರೆ ಅಲ್ಲೇ ಅದ. ಹಂಗಾಗಬಾರ್ದು. ಗುರು ಶಿಷ್ಯರ ಸಂಬಂಧ ಅಂದ್ರೆ ಜನ್ಮ ಜನ್ಮಾಂತರದ ಸಂಬಂಧ ಇರ್ತೈತಿ ತಾಯಿ. ಅವ್ರು ಹೋಗ್ಯಾರ ಅಂತ ತಿಳ್ಕೊಬೇಡ್ರಿ. ಶ್ರದ್ಧಾನಂದ್ರ ನಿಮ್ 3 ಜನ ಅದಾರ. ಮತ್ತೆ ಆಟಗಳು ಯಾವ್ದು ಪೂರ್ಣಾನಂದ ಆಟಗಳು ಕೂಡ ನಿಮ್ಮೂರಾಗ ಅದಾರ. 2 ಶಕ್ತಿ ನಿಮ್ಮೂರಾಗ ಅದೈತಿ ಅಂದ್ರೆ ನಿಮ್ಮ 2 ಬಲ ಆನಿ ಬಲ ಬಂದಂಗ ನಿಮಗೆ 2 ಆನಿ ಬಲ ಬಂದ್ರೆ ಎಷ್ಟು ಇರ್ತಕ್ಕ ಪವರ್ ಶಕ್ತಿ. ಹಂಗೆ 2 ಆನಿ ಒಂದು ಕಡೆ ಶ್ರದ್ಧಾನಂದರು, ಒಂದು ಕಡೆ ಪೂರ್ಣಾನಂದರು. ಎಲ್ಲ ದರ್ಶನವನ್ನ ನಿಮ್ಮಿದ್ದಲ್ಲೇ ಅವರು ಕೊಡಾಕ ನಿಮ್ಮೂರಿಗೆ ಬಂದಿದ್ದಾರೆ. ಅಂದ್ಮೇಲೆ ಅವರ ನಡೆ, ಅವರ ನುಡಿ, ಅವರ ಆಚಾರ, ಅವರ ವಿಚಾರ, ಅವ್ರು ಹೆಂಗ್ ನಡ್ತಿದ್ರು, ಗುರುವಿನ ಪಾದ ಹೆಂಗ ಅವ್ರು ತೋರಿಸಿ ಹೋಗಿದಾರ, ಗುರುವಿನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಬೇಕು. ಅವ್ರು ನಡೆದಂತೆ ನಡಿಬೇಕು, ನುಡಿದಂತೆ ನುಡಿಬೇಕು, ನಡೆದಂತೆ ನಡಿಬೇಕು. ಈ ಜನ್ಮವೇ ಕಡೆ ಅಂತ ಬಸವಾದಿ ಪ್ರಬಂಧರು ಹೇಳಿದಾರ. ನುಡಿದಂತೆ ನಡೆದರೆ, ನಡೆದಂತೆ ನುಡಿದರೆ ಈ ಜನ್ಮವೇ ಕಡೆ ಅನ್ನುವಂತೆ ನಿಮ್ಮ ಜನ್ಮ ಕಡೆ ಆಗಬೇಕು, ನೀವು ಮುಕ್ತರಾಗಬೇಕು ಅನ್ನೋದಾದ್ರೆ ಮಹಾತ್ಮರು ಹೇಳಿದಂಥ ವಾಕ್ಯವನ್ನ, ಮಹಾತ್ಮರು ಹೇಳಿದಂಥ ಒಂದು ಸಂದೇಶವನ್ನ ಕಾಯವಾಗ್ ಮನಸಃ ತ್ರಿಕರಣ ಪೂರ್ವಕವಾಗಿ ನೀವು ಆಚರಿಸ್ತೀರಿ. ಆಚರಿಸಿದ್ರೆ ನೀವು ಏನಲ್ಲ, ಈಗ ನೀವು ಏನಲ್ಲ ಇಲ್ಲಿ ಬಾಡಿಗೆ ಮನೆಗೆ ಬಂದಿರಿ. ಯಾವ ಮನೆ ನಿಮ್ದು? ಯಾವ ಮನೆ? ಬಾಡಿಗೆ ಮನೆ ಇದು. ಎಲ್ಲಿಂದ ಬಂದಿರಿ? ನಾವು ಗೊತ್ತಾಗಿದೆ. ಅವಾಗ ಪೂಜೆ, ಅವಾಗ ಏನಾರು ಹೇಳ್ತಾ ನಿಮಗೆ ಸತ್ ಮೇಲೆ ಹೇಳಿದ್ರಿ ಏನ್ ಬರ್ತದೆ? ಶಿವಲೋಕದಿಂದ ಶಿವನ ಅರ್ಪಣೆ ಮಾಡಿದ್ರು, ಶಿವನ ವಂಶೋದ್ಭವನಾಗಿ ಅವಾಗ ಹೇಳ್ತಾ ನಿಮ್ಮ ಸತ್ತಾಗ ಈಗ ಹೇಳ್ತಾರ. ಎಲ್ಲಿಂದ ಬಂದಿರಿ? ಶಿವಲೋಕದಿಂದ ಬಂದಿರಿ. ಯಾಕೆ ಬಂದಿರಿ? ಶಿವನ ಅರ್ಪಣೆ ಆಗ್ತದ. ಶಿವನ ಬರ್ತದಾಗ ನೀನು ಗೌಡ್ರ ಮನೆಗೆ ಹುಟ್ಟವ ಅಂತ ಆತು, ಗೌಡ್ರ ಮನೆಗೆ ಹೋದ್ರು ಹುಟ್ಟಿದ್ರು. ಶಿವನ ಅರ್ಪಣೆ ಮಾಡಿ ಶಿವನ ವಂಶೋದ್ಭವರ ನೀವು. ಯಾರ ವಂಶ? ಶಿವನ ವಂಶ. ಯಾರ ಗುರುವಿನ ಮಕ್ಕಳು? ಅವಾಗ ಇಲ್ಲಿ ನೋ ಗ್ಯಾರಂಟಿ. ಇಷ್ಟ ದಿವಸ, ಇಷ್ಟ ವರ್ಷ, ಇಷ್ಟ ನಿಮಿಷ ಅನ್ನುವಂತ ಕಟ್ ಮಾಡಿ ಕರಾರು ಮಾಡಿ ನಿಮ್ಮನ್ನ ಇಲ್ಲಿ ಕಳ್ಸಾನ.
ಅಷ್ಟೊಳಗೆ ನೀವೇನ್ ಮಾಡ್ಬೇಕು, ಗುರು ಹೇಳಿದ ವಾಕ್ಯವನ್ನ ತಪ್ಪದೆ ಪಾಲಿಸಿ ಪೂಜಾ ಮಾಡ್ಬೇಕು, ಜಪ ಮಾಡ್ಬೇಕು, ತಪ ಮಾಡ್ಬೇಕು ಅಂದಾಗ